ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ ಮಲ್ನಾಡ್. ನಾನಿವತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ವೆಜ್ ಸ್ಯಾಂಡ್ವಿಚ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಾನು ಮಾಡ್ತಿರೋ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಕೊಡೋ ಲೈಕಿಂದ ನಾನು ಮಾಡ್ತಿರೋ ವಿಡಿಯೋ ನಿಮಗೆ ಇಷ್ಟ ಆಗುತ್ತೋ ಇಲ್ಲೋ ಅಂತ ಗೊತ್ತಾಗುತ್ತೆ. ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರಿಂದ ನಿಮ್ಮ ಸಪೋರ್ಟ್ ದಯವಿಟ್ಟು ನನಗೆ ಬೇಕು ಅಂತ ಕೇಳ್ಕೊತೀನಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ಮೊದಲಿಗೆ ನಾನು ಈರುಳ್ಳಿ ತೊಗೊಂಡಿದ್ದೀನಿ, ನೋಡ್ಬೋದು. ಕ್ಯಾಪ್ಸಿಕಮ್ಮು, ಟೊಮೊಟೊ, ಕ್ಯಾಬೇಜು, ಎಲೆಕೋಸು, ಇಲ್ಲಿ ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ, ಮತ್ತು ಆರಿಗ್ಯಾನೋ ನೋಡ್ಬೋದು. ಇದು ಪಿಜ್ಜಾ ಮತ್ತು ಪಾಸ್ತಾ ಇದಕ್ಕೆಲ್ಲ ಯೂಸ್ ಮಾಡ್ಬೋದು. ಸ್ಯಾಂಡ್ವಿಚ್ಚು, ಪಿಜ್ಜಾ, ಪಾಸ್ತಾ ಇದಕ್ಕೆಲ್ಲ ಯೂಸ್ ಮಾಡ್ಬೋದು. ನೆಕ್ಸ್ಟ್ ನಾನು ತೊಗೊಂಡಿರೋದು ವೆಜ್ ಮಯೋನೀಸ್ ಮತ್ತು ಗ್ರೀನ್ ಚಟ್ನಿ. ಬನ್ನಿ ಫ್ರೆಂಡ್ಸ್, ಇವಾಗ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ಒಂದು ಬೌಲ್ ತೊಗೊಳ್ಳೋಣ. ನಾನು ಈರುಳ್ಳಿ ಎಲ್ಲ ಹಾಕ್ಕೊತಾ ಇದ್ದೀನಿ. ನಾನೀಗ ಒಂದು ಸ್ಯಾಂಡ್ವಿಚ್ ಮಾಡ್ತಾಯಿದ್ದೀನಿ ಅಷ್ಟೇ. ಕ್ಯಾಪ್ಸಿಕಮ್ಮು, ಕಾರ್ನು, ಸ್ವಲ್ಪ ಕ್ಯಾಬೇಜು, ಟೊಮೊಟೊ. ನೀವು ಯಾವ ಬೇಕಾದ್ರೆ ತರಕಾರಿ ಬೇಕಾದ್ರೆ ನೀವು ಯೂಸ್ ಮಾಡ್ಕೋಬೋದು. ನೀವು ಇದರಲ್ಲಿ ಯಾವುದು ತಿನ್ನಲ್ಲ ಅನ್ನೋದನ್ನು ಸ್ಕಿಪ್ ಮಾಡ್ಕೋಬೋದು. ನೋಡಿದ್ರೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ಇದಕ್ಕೆ ನಾನು ಇವಾಗ ವೆಜ್ ಮಯೋನೀಸ್ನ ಸೇರಿಸ್ಕೊತಾ ಇದ್ದೀನಿ. ಇದು ನಿಮ್ಗೆ ಆರಾಮಾಗಿ ಸೂಪರ್ ಮಾರ್ಕೆಟಲ್ಲೂ ಆನ್ಲೈನಲ್ಲೆಲ್ಲ ಸಿಗುತ್ತೆ. ನಮ್ಮದು ಖಾಲಿ ಆಗಿದೆ, ಅಷ್ಟು ಸ್ವಲ್ಪ ಇದೆ ಅಷ್ಟೇ. ಮಯೋನೀಸ್ ಎಷ್ಟು ಹಾಕ್ತೀರೋ ಅಷ್ಟು ಚೆನ್ನಾಗಿ ರುಚಿಯಾಗಿ ಬರುತ್ತೆ. ಬೆಳಗ್ಗೆ ಮಕ್ಕಳಿಗೆ ಬ್ರೇಕ್ಫಾಸ್ಟಿಗೆ ಇಲ್ಲ ಸಂಜೆ ಸ್ನ್ಯಾಕ್ಸಿಗೆ ಮಾಡಿಕೊಟ್ರೆ ಇದು ಚೆನ್ನಾಗಿರುತ್ತೆ. ಭಾಳ ಖುಷಿಯಿಂದ ತಿಂತಾರೆ ಮಕ್ಕಳು. ನಾನು ಇನ್ನೂ ಸ್ವಲ್ಪ ಹಾಕ್ಕೊತಾ ಇದ್ದೀನಿ, ನೋಡ್ಬೋದು. ಮಯೋನೀಸಿಂದನೇ ಟೇಸ್ಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಮಯೋನೀಸ್ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಈಗ ಇದಾಯಿತು. ನಾನಿವಾಗ ಬ್ರೆಡ್ಡಿಗೆ ಈಗ ಮೊದಲಿಗೆ ಬ್ರೆಡ್ಡಿಗೆ ಬಟರ್ ಹಚ್ಕೊಳ್ಳೋಣ. ನೆಕ್ಸ್ಟ್ ಗ್ರೀನ್ ಚಟ್ನಿ ನೀವು ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು. ಮಾಡ್ಕೊಂಡು ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ಮಾಡ್ತಾ ಇರೋದು ಇದು. ಹೇಗೆ ರೆಸ್ಟೋರೆಂಟಲ್ಲಿ ಔಟ್ಸೈಡ್ ಶಾಪ್ಗಳಲ್ಲೆಲ್ಲ ಸಿಗುತ್ತೋ ಆ ರೀತಿಯೇ ನಾನು ಮಾಡ್ತಾ ಇರೋದು. ನೀವು ಆಚೆ ಕಾಸು ಹಾಕೋ ಬದಲು ಮನೆಯಲ್ಲೇ ಮಾಡಿದ್ರೆ ಎಲ್ಲರೂ ತಿನ್ಬೋದು ಆರಾಮಾಗೆ.
ಈ ಬ್ರೆಡ್ಡು ಕೂಡ ಅಷ್ಟೇ, ನೀವು ನಾರ್ಮಲ್ ಬ್ರೆಡ್ ಅಲ್ಲ, ಇದು ಸ್ಯಾಂಡ್ವಿಚ್ ಬ್ರೆಡ್ ಅಂತಲೇ ಬರುತ್ತೆ, ಜಂಬೂ ಸೈಜಲ್ಲಿ ಬರುತ್ತೆ. ಸ್ಯಾಂಡ್ವಿಚ್ ಬ್ರೆಡ್ ಅಂದರೆ ಕೊಡ್ತಾರೆ. ಇದು ನೋಡ್ಬೋದು ಇದೆಷ್ಟು ದೊಡ್ಡದು ಬರುತ್ತೆ ಅಂತ. ನಾರ್ಮಲ್ ಬ್ರೆಡ್ ಇಷ್ಟು ದೊಡ್ಡದಾಗಿ ಬರಲ್ಲ. ಇವಾಗ ಇದನ್ನು ಫಿಲ್ಲಿಂಗ್ ಮಾಡ್ಕೊಳ್ಳೋಣ. ಎಲ್ಲ ವೆಜಿಟೇಬಲ್ಸ್ ಇರುತ್ತೆ. ಮಕ್ಕಳಿಗೆ ಆರಾಮಾಗಿದ್ದು ಇದು ಕೊಡೋದ್ರಿಂದ, ಸ್ಯಾಂಡ್ವಿಚ್ ಮಾಡಿಕೊಡೋದ್ರಿಂದ ಎಲ್ಲ ತರಕಾರಿ ಮಕ್ಕಳಿಗೆ ಸಿಗ್ದಂಗೆ ಆಗುತ್ತೆ. ಎಷ್ಟೋ ಮಕ್ಕಳು ತರಕಾರಿಗಳು ಹಾಗೆ ಕೊಟ್ಟರೆ ತಿನ್ನಲ್ಲ. ಹಿಂಗೆ ಸ್ಯಾಂಡ್ವಿಚಲ್ಲಿದ್ದರೆ ಅವ್ರು ನೋಡೋಕ್ಕಾಗಲ್ಲ, ಆರಾಮಾಗಿ ತಿಂತಾರೆ. ಇವಾಗ ಸ್ವಲ್ಪ ಆರಿಗ್ಯಾನೋ ಹಾಕ್ಕೊತಾ ಇದ್ದೀನಿ. ಇದು ಅಷ್ಟೇ, ನಿಮ್ಗೆ ಆರಾಮಾಗಿ ಸೂಪರ್ ಮಾರ್ಕೆಟ್ಗಳಲ್ಲೆಲ್ಲ ಸಿಗುತ್ತೆ. ಹೀಗೆ ಬರುತ್ತೆ ಇದು. ಪಿಜ್ಜಾ, ಪಾಸ್ತಾ, ಸ್ಯಾಂಡ್ವಿಚ್ಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಇದು. ಇವಾಗ ಸ್ಯಾಂಡ್ವಿಚ್ ಮೇಕರಲ್ಲಿ ಇಡಬೇಕು ನೋಡಿ. ಮೊದಲಿಗೆ ಇಲ್ಲಿ ಬಟರ್ ಹಚ್ಕೊಳ್ಳೋಣ. ಆರಾಮಾಗಿ ಇದರಲ್ಲಿ 2 ಸ್ಯಾಂಡ್ವಿಚ್ ಮಾಡ್ಬೋದು ಒಂದೇ ಟೈಮಲ್ಲಿ. ಈ ಸ್ಯಾಂಡ್ವಿಚ್ ಮೇಕರ್ ಇಲ್ಲ ಅಂದರೆ ನೀವು ಆರಾಮಾಗಿ ಹಂಚ್ ಮೇಲೂ ಮಾಡ್ಕೋಬೋದು. ಸ್ಯಾಂಡ್ವಿಚ್ ಮೇಕರೇ ಬೇಕು ಅಂತೇನಿಲ್ಲ. ಇದನ್ನೇ ಆರಾಮಾಗಿ ಇಟ್ಬಿಟ್ಟು 5 ನಿಮಿಷದಲ್ಲಿ ಆರಾಮಾಗಿ ನಿಮಗೆ ಆಗುತ್ತೆ ಇದು. ಮೊದಲಿಗೆ ಇಲ್ಲಿ ಟೆಂಪ್ರೇಚರ್ ಸೆಟ್ ಮಾಡ್ಕೋಬೇಕು. ನಾನು ಮ್ಯಾಕ್ಸಿಮಮಲ್ಲಿ ಇಡ್ತಾ ಇದ್ದೀನಿ. 5 ನಿಮಿಷಕ್ಕಿಟ್ಟರೆ ಸಾಕು, ಆರಾಮಾಗಿ ಆಗುತ್ತೆ. ಇವಾಗ ಆಗಿದೆ, ನೋಡೋಣ ಹೇಗಾಗಿದೆ ಅಂತ. ನೋಡಿದ್ರೆ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ, ಗರಿ ಗರಿ ಆಗಿದೆ. ಆಫ್ ಮಾಡಿಬಿಡೋಣ. ನೋಡ್ಬೋದು ಎಷ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿ ಬಂದಿದೆ. ಕಟ್ ಮಾಡೋಣ. ಇದು ಸ್ವಲ್ಪ ಮೇಲಿಂದ ಬಟರ್ ಹಚ್ಚೋಣ. ಈಗ ಪಿಜ್ಜಾ ಕಟ್ಟರಲ್ಲಿ ಕಟ್ ಮಾಡ್ಕೊಳ್ಳೋಣ. ಸೌಂಡ್ ಕೇಳಿಸ್ತಾ ಇರ್ಬೋದು ಎಷ್ಟು ಗರಿ ಗರಿಯಾಗಿ ಬಂದಿದೆ ಅಂತ. ನೋಡಿ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತ. ನೋಡಿದ್ರಲ್ಲ ಹೇಗೆ ಮಾಡೋದು ಅಂತ. ಆರಾಮಾಗಿ ನೀವು ಮನೆಯಲ್ಲಿ ಮಕ್ಕಳಿಗೆ ಸ್ಕೂಲಿಂದ ಬಂದಾಗ ಅಥವಾ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ದಿಢೀರಂತಲೇ ಆಗುತ್ತೆ. ಇದೆಲ್ಲ ಈರುಳ್ಳಿ, ಟೊಮೊಟೊ, ಕ್ಯಾಪ್ಸಿಕಮ್ ಇವೆಲ್ಲ ಮನೇಲಿ ಆಲ್ರೆಡಿ ಇರುತ್ತೆ. ನೀವು ದಿಢೀರಂತ ಮಾಡ್ಬೋದು. ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು. ನೋಡೋದ್ರಲ್ಲ ಫ್ರೆಂಡ್ಸ್ ಹೇಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ವೆಜ್ ಸ್ಯಾಂಡ್ವಿಚ್ ಮಾಡೋದು ಅಂತ. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ.
ನಾನು ಮಾಡೋ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.